ಏನು ಸುತ್ತಿನಲ್ಲಿ ಆರಾಧಿಸುವಾಗೆ ನಾವು ಅನೇಕ ದಿನಗಳಿಂದ studying about the life and service of Elisha. ಎಲೀಷನ ಒಂದು ಜೀವಿತ ಕಾರಣಕ್ಕಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. We are going to look at second Kings. Chapter 2, verse 19. ಪುಸ್ತಕ 8ನೇ ಅಧ್ಯಾಯ 26ನೇ ವಚನ. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳ ಒಡೆದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜೆತ್ನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನವರಿಗೆ, ಒಂದು ಹೊಸ ಮಡಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡ್ರಿ ಎಂದನು. ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವು ಬಂಜೆತ್ನ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನನ್ನು ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ. ದೇವರು ತಾನೇ ಕೆಲವು ವಾಕ್ಯಗಳನ್ನು ನಮಗೆ ಆಶೀರ್ವದಿಸಲಿ. ಈ ಒಂದು ಎಲೀಷನ ಒಂದು ಜೀವಿತದಲ್ಲಿ ಕಳೆದ ಸಾರಿ ನಾವು ಪ್ರವಾದಿ ಮಂಡಳಿಯವರು ಎಲೀಷನಿಗೆ ಒಂದು ರಿಕ್ವೆಸ್ಟನ್ನು ಹೇಳ್ತಾರೆ. ನಾವು ಎಲಿನನ್ನು ಹುಡುಕಿ ತರ್ತೇವೆ, ನಾವು ಹುಡುಕ್ತೇವೆ ಎಂಬುದಾಗಿ ಹೇಳುವಾಗ ಅದು ಬೇಡ ಎಂಬುದಾಗಿ ಹೇಳ್ತಾನೆ. ಸ್ಟಿಲ್ ದೇ ಮೇಡ್ ಎ ಇಂಪಾರ್ಚುನೇಟ್ ರಿಕ್ವೆಸ್ಟ್. ನಮಗೆ ಇನ್ನೂ ಸಹ ನಾವು ಹೋಗ್ತೇವೆ ಬೇಡ ಎಂಬುದಾಗಿ ಹೇಳಿದ್ರು ಕೂಡ ನಾವು ಹೋಗ್ತೇವೆ ಎಂಬಂಥ ಒಂದು ಆಲೋಚನೆಯಿಂದ ಅವ್ರು ಮುಂದೆ ಹೋಗುವಂಥ ಒಂದು ಸಂಗತಿಯನ್ನು ನಾವು ನೋಡ್ತಾ ಬಂದು ನಾವೀಗ 19ನೇ ವರ್ಷ ಬರುವಾಗ ದ ಫಸ್ಟ್ ಥಿಂಗ್ ದಟ್ ವಿ ಸಿ ಹಿಯರ್, ದ ಪ್ಲೇಸ್. ವಾಟ್ ಈಸ್ ದಿಸ್ ಪ್ಲೇಸ್? ಎಲೀಷನು ಮಾಡಿದಂಥ ಒಂದು ಸೆಕೆಂಡ್ ಮಿರಾಕಲ್ is this one, the salt healed waters. The first miracle was the crossing of Jordan. ಯೋರ್ದನ್ ದಾಟುವಂತಹ ಒಂದು ಮಿರಾಕಲ್ ಅನ್ನು ಫಸ್ಟ್ ನಾನು ಎಲೀಷನ್ ಮಾಡುವಂಥದ್ದಾಗಿದೆ. ದ ಸೆಕೆಂಡ್ ಮಿರಾಕಲ್ ಹಿಯರ್ ಇನ್ ವರ್ಸ್ 19 to 22, ಇಟ್ಸ್ ಸಾಲ್ಟ್ ಹೀಲ್ಡ್ ವಾಟರ್ಸ್. ಸೊ ದ ಪ್ಲೇಸ್ ವೇರ್ ಇಟ್ ಇಸ್ ಡನ್ ಇಸ್ ಜೆರಿಕೋ. ಈ ಎರಿಕೋ ಎಂಬುದಾಗಿ ಹೇಳಿದ್ರೆ ಏನು? ವಾಟ್ ಡಸ್ ಎರಿಕೋ ಮೀನ್? ನಾವು ಈಗಾಗಲೇ ನಾವು ಎಲಿಯನು ಮತ್ತು ಎಲೀಷನು ಜೊತೆಯಾಗಿ ಹೋಗುವಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಸೀನ್ 4 places. ಫಸ್ಟ್ ಇಸ್ ಗಿಲ್ಗಾಲ್, ದೆನ್ ಎರಿಕೋ ಕುರ್ತಾ ನೋಡುವಂತಾಗಿದೆ, ಬೇತಲ್ ಕುರ್ತಾ ನೋಡ್ತೇವೆ, ಯೋರ್ದನ್ ಕುರ್ತಾ ಆಗಿ ಅನೇಕ ಸಂಗತಿಗಳನ್ನು 4 ಸಂಗತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. 4 things we have been seeing ಅಲ್ಲ. ಈಗ 4 ಸಂಗತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ದ ಫಸ್ಟ್ ಥಿಂಗ್ ನಾವು ಈಸ್, ಈಗ ಆತನು ತಿರುಗಿ ವಾಪಸ್ ಬರ್ತಾ ಇದ್ದಾನೆ. ಫಸ್ಟ್ ಹಿ ಕ್ರಾಸ್ ಜೋರ್ಡನ್, ನೌ ಈಸ್ ಕಮಿಂಗ್ ಟು ಜೆರಿಕೋ. ನಾವು ಎರಿಕೋಗೆ ಬರ್ತಾ ಇದ್ದಾನೆ. ಎರಿಕೋ ಇದಕ್ಕೆ ಮೊದಲೇ ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಮೊದಲೇ ಅಲ್ಲಿ ಅದರ ಒಂದು ಸ್ಥಳ ಯಾವ ರೀತಿ ಇತ್ತು ಎಂಬುದಾಗಿ, ಇಟ್ ವಾಸ್ ಎ ಸಿಟಿ ಆಫ್ ಪಾಮ್ ಟ್ರೀಸ್. ನಾವು ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯಕ್ಕೆ ಬಂದರೆ ಅದನ್ನು ನಾವು ನೋಡ್ತೇವೆ. ಡ್ಯೂಟ್ರಾನಮಿ ಚಾಪ್ಟರ್ 34 34ನೇ ಅಧ್ಯಾಯ ಅಲ್ಲಿ 3ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಟ್ ವಾಸ್ ಎ ಸಿಟಿ ಆಫ್ ಪಾಮ್ ಟ್ರೀಸ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 34ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಖರ್ಜೂರ ಪಟ್ಟಣದ ಸುತ್ತಲಿರುವ, ಎರಿಕೋ ಎಂಬ ಖರ್ಜೂರ ಪಟ್ಟಣದ ಸುತ್ತಲೂ ಎಂಬುದಾಗಿ ನೋಡ್ತೇವೆ. ಈ ಖರ್ಜೂರ ಪಟ್ಟಣ ಎಂಬುದು ಹೇಳುವಾಗ ಇಟ್ಸ್ ಎ ರಿಫ್ರೆಶಿಂಗ್ ಪ್ಲೇಸ್. ಇಟ್ ವಾಸ್ ಎ ನೈಸ್ ಪ್ಲೇಸ್. ಬಟ್ ವಾಟ್ ಹ್ಯಾಪನ್? ಎರಿಕೋ ಏನಾಯಿತು? ಎರಿಕೋ ಕಾನಾನ್ ದೇಶಕ್ಕೆ ಅವರು ಇಸ್ರಾಯೇಲರಿಗೆ ಹೋಗುವಾಗ ಇಟ್ ಬಿಕೇಮ್ ಅನ್ ಅಪೋಸಿಷನ್ ಟು ದ ಪೀಪಲ್ ಆಫ್ ಗಾಡ್. ಎರಿಕೋ, ದ ಸಿಟಿ ಆಫ್ ಪಾಮ್ ಟ್ರೀಸ್, ನೌ ಇಟ್ ಇಸ್ ಇನ್ ಅಪೋಸಿಷನ್ ಟು ಗಾಡ್ಸ್ ಪೀಪಲ್. ಇಟ್ಸ್ ಎ ಪಿಕ್ಚರ್ ಆಫ್ ದ ವರ್ಲ್ಡ್. ಆ ಪ್ರಪಂಚ ಅಥವಾ ಲೋಕ ಅದು ಅಪೋಸಿಷನ್ ಟು ದ ಪೀಪಲ್ ಆಫ್ ಗಾಡ್. ದೇವರ ಮಕ್ಕಳಿಗೆ ದೇವರಿಗೆ ವಿರೋಧವಾಗಿರುವಂಥ ಒಂದು ಸಂಗತಿಯನ್ನು ತೋರಿಸುವಂಥ ಒಂದು ಸಂಗತಿಯನ್ನು ಆ ಎರಿಕೋನಲ್ಲಿ ನಾವು ನೋಡುವಂತರಾಗಿದ್ದೇವೆ.
Now when we come to Joshua chapter 6 verse 26, 6ನೇ ಅಧ್ಯಾಯ 26ನೇ ವಚನಕ್ಕೆ ಬಂದರೆ, it became a cursed city. ಅದು ಶಾಪಗ್ರಸ್ತವಾದ ಪಟ್ಟಣ ಆಯಿತು. ಖರ್ಜೂರ ಪಟ್ಟಣ ಏನಾಯಿತು? ಶಾಪಗ್ರಸ್ತ ಪಟ್ಟಣ. It became a cursed city. Oh, this is going to be a cursed city. ಯಾವ ಒಂದು cursed city ಅಂದ್ರೆ ಆತನ ಹೇಳ್ತಾನೆ ಅಲ್ಲಿ, ಈ ಪಟ್ಟಣ ಒಂದು ಯಾರಾದರೂ ಕಟ್ಟಿದ್ರೆ ಏನಂತೆ ಅಲ್ಲಿ ಸಾವು ಸಂಭವಿಸ್ತದೆ. There is going to be a death. That kind of curse was there in the city of Jericho. ಆ ಎರಿಕೋ, ಆ ಒಂದು ಎರಿಕೋ ಒಂದು ಪಟ್ಟಣ ಅದು ಶಾಪಗ್ರಸ್ತವಾದಂಥ ಪಟ್ಟಣವಾಗಿ ಪರಿಣಮಿಸಿತು. ನಾವು ಮುಂದೆ ನೋಡುವಾಗ ಫಸ್ಟ್ ಕಿಂಗ್ಸ್ಗೆ ಬಂದುವಾಗ, ಲೆಟ್ಸ್ ಟರ್ನ್ ಟು ಫಸ್ಟ್ ಕಿಂಗ್ಸ್ ಚಾಪ್ಟರ್ 16. 1ನೇ ಅರಸರ ಪುಸ್ತಕ 16ನೇ ಅಧ್ಯಾಯಕ್ಕೆ ಬಂದರೆ, 16ನೇ ಅಧ್ಯಾಯ 34ನೇ ವಚನಕ್ಕೆ ಬಂದ್ರೆ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 16 ವರ್ಸ್ 34. ಇವನ ಕಾಲದಲ್ಲಿ ಬೇತ್ಲಿನಾದ ಹಿಯೇಲನು ಯೆರಿಕೋ ಪಟ್ಟಣವನ್ನು ಕಟ್ಟಿಸಿದನು. ಅವನು ಅದಕ್ಕೆ ಅಸ್ತಿವಾರ ಹಾಕುವಾಗ ಹಿರಿಮಗನಾದ ಅಭಿರಾಮನನ್ನು, ಬಾಗಿಲಿಡುವಾಗ ಕಿರಿಮಗನಾದ ಸೆಗುಬನನ್ನು ಕಳಕೊಂಡನು. ಹೀಗೆ ಯೆಹೋವನು ನೂನನ ಮಗನಾದ ಯೆಹೋಶುವನಿಂದ ಹಿಡಿಸಿದ ಮಾತು ನೆರವೇರಿತು. ನೋಡ್ರಿ, ಅಲ್ಲಿ ದೇರ್ ವಾಸ್ ಡೆತ್ ಇನ್ ಅಟ್ ಪ್ಲೇಸ್. ಯಾವಾಗ ಒಂದು ಪಟ್ಟಣ ಕಟ್ಟಲ್ಪಡ್ಸೋ ಏನಾಯ್ತಲ್ಲಿ? ಡೆತ್. Now, the man, when we think of man was created in the image of God. ದೇವರ ಒಂದು ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತಹ ಒಬ್ಬ ಮನುಷ್ಯನು. Everything was good. God created man in his own image to glorify God. ಆ ಗ್ಲೋರಿಫೈ ದೇವರನ್ನು ಮಹಿಮೆ ಪಡಿಸುವಂತ ಸಲುವಾಗಿ ದೇವರು ಏನ್ ಮಾಡ್ದ? ಮನುಷ್ಯ ಉಂಟು ಮಾಡ್ದ. But what happened to man? Because of disobedience, because of sin entering, ಶಾಪ ಮನುಷ್ಯನ ಮೇಲೆ ಬಂತು. The world was cursed. ಈ ಲೋಕ ಅದು ಶಾಪಗ್ರಸ್ತವಾದಂತಹ ಸ್ಥಿತಿಯಲ್ಲಿ ಇರುವಂಥದ್ದಾಗಿದೆ. Because of that disobedience, death came to the mankind. ಮನುಷ್ಯನಿಗೆ ಅದು ಆ ಒಂದು ಮರಣ ಅದು ಸಂಭವಿಸಿತು. ನಾವು ಆ ರೋಮಪುರ ಪತ್ರಿಕೆ 5ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 5, ರೋಮಪುರ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬಂದ್ರೆ, ರೋಮನ್ಸ್ ಚಾಪ್ಟರ್ 5 19ನೇ ವಚನ ನೋಡ್ತೇವೆ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದ್ರು, ಹಾಗೆ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ಸಹ ನೀತಿವಂತರು ಆಗ್ತಾರಂತೆ. ಒಬ್ಬನ ವಿಧೇಯತ್ವದಿಂದ ಏನಂತೆ? ಎಲ್ಲರೂ ಸಹ ನೀತಿವಂತರಾಗ್ತಾರೆ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಸಹ ಪಾಪಿಗಳು ಅಥವಾ ಮರಣ ಈ ಲೋಕದಲ್ಲಿ ಸಂಭವಿಸಿತು. ಒನ್ ಮ್ಯಾನ್ಸ್ ಡಿಸೋಬಿಡಿಯನ್ಸ್ ಅದೇನಾಯ್ತು? ಇಟ್ ರಿಸಲ್ಟೆಡ್ ಇನ್ ಡೆತ್. ಪ್ರಿಯ ಮುಂಜಾನೆ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರುವಾಗ, ದ ಗ್ರೌಂಡ್ ಇಸ್ ಕರ್ಸ್ಡ್. ಈ ಒಂದು ಆ ಒಂದು ಗ್ರೌಂಡ್, ಆ ಒಂದು ನೆಲ, ಆ ಒಂದು ಮಣ್ಣು, ಇಟ್ ವಾಸ್ ಕರ್ಸ್, ಶಾಪಗ್ರಸ್ತವಾಯಿತು. ಮನುಷ್ಯನು ಮರಣ, ದೇವರನ್ನ ಪ್ರತ್ಯೇಕವಾಗುವಂಥ ಒಂದು ಸಂಗತಿ ಸಂಭವಿಸಿತು. ದಟ್ ವಾಸ್ ದ ಪ್ಲೇಸ್ ಜೆರಿಕೋ. ನಾವೀಗ ನಾವು ಆ 1ನೇ ಅರಸುಗಳ ಪುಸ್ತಕಕ್ಕೆ ಬಂದರೆ, ಅದೇ ದ ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 2 ನಾವು ಓದಿದಂಥ ಭಾಗಕ್ಕೆ ನಾವು ಬಂದರೆ, ವಿ ಸಿ ದ ಕಂಡೀಷನ್ ಆಫ್ ಜೆರಿಕೋ. ನಾವು ನೋಡಿ, 2ನೇ ಅಧ್ಯಾಯ 19ನೇ ವಚನಕ್ಕೆ ಬನ್ರಿ. 19ನೇ ವಚನದಲ್ಲಿ ಅದು ಹೇಳುವಂಥ ಮಾತೇನು? ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳ ಒಳ್ಳೆಯದಾಗಿದೆ. ಇಟ್ಸ್ ಗುಡ್, ಇಟ್ಸ್ ಪ್ಲೆಸೆಂಟ್. ಬಟ್ ಆದರೆ ನೀರು ಕೆಟ್ಟದಾಗಿದೆ ಅಂತೆ, ಬಂಜೆತನ ಹೆಚ್ಚಂತೆ, ಫ್ರೂಟ್ಲೆಸ್, ಬ್ಯಾರನ್. ದ ವರ್ಡ್ ನಾಟ್, ದ ವಾಟರ್ ಇಸ್ ನಾಟ್ ಎಂಬುದಾಗಿರುವಾಗ ಇಟ್ಸ್ ವರ್ಡ್, ಇಟ್ಸ್ ಟ್ರಾನ್ಸ್ಲೇಟೆಡ್ ಆಸ್ ಈವಿಲ್ ಇನ್ ಮೆನಿ ಪ್ಲೇಸಸ್. It's evil. The water is evil. It's bad. It's barren. The ground is barren because of that. City is pleasant. It looks good. But there is a problem. Pray. A sinful man problem is like this. ಒಬ್ಬ ಮನುಷ್ಯನು, ನ್ಯಾಚುರಲ್ ಮ್ಯಾನ್, ಒಂದು ವೇಳೆ ಸ್ವಾಭಾವಿಕವಂತ ಮನುಷ್ಯನು, ಪ್ರಾಕೃತ ಅಂತ ಮನುಷ್ಯನು, ಅದನ್ನೇನು ಮಾಡ್ತಾನಂತೆ? ಆತನು ಈ ಫೀಲ್ಸ್ ಗುಡ್. ನಾನು ಒಳ್ಳೆಯವನು,
ನಾನು ಒಂದು ವೇಳೆ ನಮ್ಮ ಎಜುಕೇಷನ್, ಹಣ, ಆಸ್ತಿ, ಅಂತಸ್ತು ಎಲ್ಲ ಸಂಗತಿಗಳಿಂದ ಐ ಆಮ್ ಗುಡ್, ಐ ಆಮ್ ಬೆಟರ್ ದ್ಯಾನ್ ದಟ್ ಅದರ್ ಪರ್ಸನ್ ಎಂಬುದಾಗಿ ಒಂದು ವೇಳೆ ಯೋಚನೆ ಮಾಡ್ಬೋದು. ಬಟ್ ದ ಪ್ರಾಬ್ಲಮ್ ಈಸ್ ಇನ್ಸೈಡ್. ಅಲ್ಲಿ ಒಳಗಡೆ ಅಲ್ಲಿರುವಂಥ ನೀರು ಏನಂತೆ, ಆ ನೀರಿನ ಪ್ರಾಬ್ಲಮ್ ಏನಂತೆ, ಅಲ್ಲಿ ದ ಕಂಡೀಷನ್ ಆಫ್ ದಟ್ ಪ್ಲೇಸ್ ಈಸ್ ದ ವಾಟರ್ ಇಸ್ ಬ್ಯಾಡ್. ಅದೇ ಆಮೇಲೆ ಅಲ್ಲಿ ಇರುವಂತಹ ಒಂದು ಗ್ರೌಂಡ್ ಇಟ್ಸ್ ಬ್ಯಾರನ್ ಎಂಬುದಾಗಿ ನೋಡ್ತಾ ಇದೆ. ಪ್ರೇರೆ, ಈ ಒಂದು ಮನುಷ್ಯನ ಒಂದು ಸ್ಥಿತಿ, ಲೋಕದ ಒಂದು ಸ್ಥಿತಿಯನ್ನು ನಾವು ಆಲೋಚನೆ ಮಾಡುವಾಗ, ಮನುಷ್ಯನ ಒಂದು ಆಂತರ್ಯದಲ್ಲಿ, ಹೃದಯದಲ್ಲಿ ಪಾಪದ ನಿಮಿತ್ತವಾಗಿ, ಆ ಒಂದು ಅವಿಧೇಯತೆಯ ಮುಖಾಂತರವಾಗಿ ಅಲ್ಲಿ ಒಂದು ರೀತಿಯಲ್ಲಿ ಆ ನಿಜವಾದಂಥ ಒಂದು ಫಲವನ್ನು ಫಲಿಸದೇ ಇರುವಂತಹ ಒಂದು ಜೀವಿತ, ಬ್ಯಾರನ್ ಲೈಫ್ ಸ್ಟೈಲ್, ದೇವರಿಗೆ ಮೆಚ್ಚುಗೆ ಆಗದಂತಹ ಒಂದು ಸಂಗತಿಗಳು ಅವನಿಂದ ಬರ್ತಾ ಉಂಟು. ದ ವರ್ಲ್ಡ್ ಇಸ್ ಅಂಡರ್ ಸೇಟನ್. ಈ ಒಂದು ಪ್ರಪಂಚ, ಈ ಒಂದು ಲೋಕ ಆ ಒಂದು ಕೆಡುಕನ ವಶದಲ್ಲಿದೆ ಎಂಬುದಾಗಿ ನೋಡ್ತೇವೆ. ಒಂದು ಯೋಹಾನ ಪುಸ್ತಕದಲ್ಲಿ ನಾವು ನೋಡುವಂತರಾಗಿದ್ದೇವೆ, ಈ ಲೋಕವು ಏನಂತೆ, ಇಟ್ ಇಸ್ ಅಂಡರ್ ದ ಹ್ಯಾಂಡ್ಸ್ ಆಫ್ ಸೇಟನ್, ಇವನ್ ದ ಗಾಡ್ ಇಸ್ ಓವರ್ ಆಲ್ ಥಿಂಗ್ಸ್. ಆದರೆ ಈ ಲೋಕ, ಈ ಲೋಕಾಧಿಪತಿ ಯಾರು? ಸೈತಾನ್. ಇಟ್ಸ್ ಅಂಡರ್ ಡೊಮಿನಿಯನ್ ಆಫ್ ಸೇಟನ್. ಕೆಡುಕನ ವಶದಲ್ಲಿ ಇರುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ದ ನ್ಯಾಚುರಲ್ ಕಂಡೀಷನ್ ಆಫ್ ಮ್ಯಾನ್ ಇಸ್ ಇನ್ ದಿಸ್ ಸ್ಟೇಟ್. ಎರಿಕೋನ ಸ್ಥಿತಿ ಯಾವ ರೀತಿ ಉಂಟು, ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಪೀಪಲ್ ಆರ್ ಥಿಂಕಿಂಗ್ ದಟ್ಸ್ ಗುಡ್, ಇಟ್ಸ್ ಪ್ಲೆಸೆಂಟ್, ಬಟ್ ದೇರ್ ಇಸ್ ಪ್ರಾಬ್ಲಮ್ ಇನ್ ಸೈಡ್. ಮನುಷ್ಯನ ಒಂದು ಅಂತ್ಯದಲ್ಲಿರುವಂತಹ ಒಂದು ಸಮಸ್ಯೆಯನ್ನು ಅದು ತಿಳಿಸುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ದೇರ್ ಇಸ್ ನೋ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಮ್ಯಾನ್ ಡೀಪ್ ಇನ್ ಸೈಡ್. ಆಂತರ್ಯದಲ್ಲಿ ಯಾವ ರೀತಿಯ ಒಂದು ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್, ನಿಜವಾದಂಥ ತೃಪ್ತಿಕರವಾದ ಸಂಗತಿ ಅವನಲ್ಲಿ ಕಾಣ್ತಾ ಇಲ್ಲ. ಹಣ ಮಾಡ್ಬೋದು, ಆಸ್ತಿ ಮಾಡ್ಬೋದು, ಅಂತಸ್ತು ಮಾಡ್ಬೋದು, ಎಲ್ಲ ರೀತಿಯ ಒಂದು ಸಂಗತಿಗಳಲ್ಲಿ ಆತನು ತಲ್ಲೀನಾಗ್ಬೋದು. ದಟ್ ಈಸ್ ದ ಮೆಸೇಜ್ ಇನ್ ಎಕ್ಲೇಸಿಯಾಸ್ಟಿಸ್. ಸೊಲೊಮೋನ ಆತ ಹೇಳ್ತಾನೆ, ನಾನು ಲೋಕದಲ್ಲಿ ಎಲ್ಲ ರೀತಿಯನ್ನು ಅನುಭವಿಸಿದೆ. ಐ ಎಂಜಾಯ್ಡ್ ಎವ್ರಿಥಿಂಗ್, riches, pleasure, money, what not, everything I enjoyed. ಆದರೆ ಎಲ್ಲವೇನಂತೆ, ಗಾಡಿಯನ್ನು ಹಿಂಡತಿದ ಹಾಗೆ ವ್ಯರ್ಥ, ವ್ಯರ್ಥವೇ ವ್ಯರ್ಥ. All things are vain. There is no real satisfaction deep inside. ಅಂತ ಒಂದು ಸ್ಥಿತಿಯನ್ನು ನಾವು ಈ ಒಂದು ಯೆರಿಕೋನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಅನೇಕರು ನಾವು ಯೇಸು ಸ್ವಾಮಿ ನಂಬಿದಂಥ ವಿಶ್ವಾಸಿಗಳು ನಾವು ಆಗಿದ್ದೇವೆ. Even in our lives, many times, even as a believer, many times we are succumbing to temptation easily. We don't have real joy of salvation many times because of sinful things. ಅನೇಕ ಪಾಪದ ಸಂಗತಿಗಳ ಮೊತ್ತವಾಗಿ ರಕ್ಷಣೆಯ ಒಂದು ಆನಂದ ಅನುಭವಿಸದೇ ಇರುವಂಥ ಸ್ಥಿತಿ ವಿಶ್ವಾಸಿಗಳದ್ದಾಗ್ತಾ ಉಂಟು. There's no real joy. There's no abundant life. It's something like barren or fruitless kind of situation. ಆ ಒಂದು ಫಲವನ್ನು ಫಲಿಸದೇ ಇರುವಂತಹ ಸ್ಥಿತಿ, ಕಾರ್ನಲ್ ಲೈಫ್ ಸ್ಟೈಲ್, ಆ ಶರೀರದ ಭಾವನೆಗೆ ಒಳಪಡುವಂತಹ ಒಂದು ಜೀವಿತ, ಆ ಒಂದು ಸ್ಥಿತಿಯಲ್ಲಿ ಹೋಗ್ತಾ ಇರುವಂತಹ ಒಂದು ಸ್ಥಿತಿ. ಲೋಕದವರೆಗೂ ವಿಶ್ವಾಸಿಗಳು ವ್ಯತ್ಯಾಸ ಇಲ್ಲದೆ ಇರುವಂತಹ ಸ್ಥಿತಿ. Is it seen in our lives? Barren lifestyle, not producing fruit for the glory of God many times, easily succumbing to temptations, ಅದರಲ್ಲಿ ಬಿದ್ದು ಹೋಗಿ ನಿಜವಾದಂತಹ ಒಂದು ಆನಂದದಲ್ಲಿ ಮುಂದುವರಿದಂತಹ ಸ್ಥಿತಿಯಲ್ಲಿ ಅನೇಕ ಸಾರಿ ಇಲ್ವೋ? ಅಂತಹ ಒಂದು ಸ್ಥಿತಿ, ಆ ಒಂದು ಕಂಡೀಷನ್ ಆಫ್ ಜೆರಿಕೋ ಅಲ್ಲಿ ನಾವು ನೋಡುವಂತರಾಗಿದೆ. ನಾವು ಮೂರನೇ ಸಂಗತಿಗೆ ಬರುವಾಗ, there is a person in Jericho now. ಎಲೀಷನು ಆ ಒಂದು ಸ್ಥಳದಲ್ಲಿ ಆತಿದ್ದಾನೆ. Elisha is in Jericho. Pray, Elisha is a type of Lord Jesus Christ. ಎಲೀಷನು ಎಂಬುದಾಗಿರುವಾಗ ಕಥಾನಂತ ಯೇಸುಕ್ರಿಸ್ತ ಚಿತ್ರವನ್ನು ನಾವು ನೋಡುವಂತರಾಗಿದೆ.
ಆ ಒಂದು ಎಲಿಷ್ನ ಒಂದು ಜೀವಿತದಲ್ಲಿ ನಾವು ಆಲೋಚನೆ ಮಾಡ್ತುವಾಗ, ಹಿ ಈಸ್ ಇನ್ ಜೆರಿಕೋ ಎಂಬುದಾಗಿರುವ ಕರ್ತನಾದಂಥ ಯೇಸು ಕ್ರಿಸ್ತನು, ಹಿ ವಾಸ್ ಇನ್ ದಿಸ್ ವರ್ಲ್ಡ್, ಒನ್ ಹೂ ಇಸ್ ಗಾಡ್ ಹಿಮ್ಸೆಲ್ಫ್, ದೇವಾದಿ ದೇವನಾಗಿದ್ದಂಥವನು, ದೇವರೇ ಆಗಿದ್ದಂಥವನು. ದ ವರ್ಡ್ ಫ್ರಮ್ ದ ಬಿಗಿನಿಂಗ್, ಹಿ ಮ್ಯಾನಿಫೆಸ್ಟೆಡ್ ಇನ್ ಫ್ಲೆಶ್, ಹಿ ಕೇಮ್ ಟು ದಿಸ್ ವರ್ಲ್ಡ್. ಆತನು ಈ ಲೋಕಕ್ಕೆ ಆತನು ಬಂದನು. ಹಿ ವಾಸ್ ಇನ್ ದಿಸ್ ವರ್ಲ್ಡ್. ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯ 10ನೇ ವಚನ ನೋಡ್ತೇವೆ. ಆತನು ಲೋಕದಲ್ಲಿ ಇದ್ದನು, ಆದರೂ ಕೂಡ ಲೋಕವು ಆತನನ್ನು ಅರಿಯಲಿಲ್ಲ. He was in this world and the world knew him not. ಅಂತ ಸ್ತುತಿ ಅಲ್ಲ? ದೇವಾದಿ ದೇವನಾಗಿದ್ದಂತವನು, the God manifested in flesh, he is coming into this world, he is there in this world, yet people did not know him. What did they say about him? Is it not the carpenter's son? ಈತನು ಬಡಗೆಯ ಮಗನಲ್ಲವೇ? ಇವನ ಅಣ್ಣ ತಮ್ಮದ ಗೊತ್ತಿಲ್ಲವೇ? They did not know who he is. Lord Jesus Christ was in this world. ಆತನು ಈ ಲೋಕದಲ್ಲಿ ಆತನು ಇದ್ದಂತಹ ಒಂದು ಸಂಗತಿ. Now the people of Jericho, there are some people in Jericho, they are recognizing Elisha. They recognize Elisha. He is the man of God. He is like Elijah ಎಂಬುದಾಗಿ ಗುರುತಿಸಿದಂಥ ಒಂದು ಸಂಗತಿ ಯಾರಲ್ಲಿ ಉಂಟಾಯಿತು? ಕೆಲವು ಯೆರಿಕೋವಿನ ಜನರು. ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯದಲ್ಲಿ, ದ ವರ್ಲ್ಡ್ ಡಿಡ್ ನಾಟ್ ನ್ಯೂ ಹಿಮ್, ಆತನನ್ನು ಅರಿಯಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟದ್ದು. ದೇರ್ ಆರ್ ಸಮ್ ಪೀಪಲ್ ಹೂ ನ್ಯೂ ಲಾರ್ಡ್ ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಗಾಡ್, ಮೆನಿ ಆಫ್ ಅಸ್ ವಿ ಆರ್ ನೋಯಿಂಗ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ವಿ ನೋ ದ ಟ್ರೂತ್. ಆತನ ಲೋಕದಲ್ಲಿ ಇದ್ದನು, ಆದರೆ ಆ ಲೋಕವು ಆತನನ್ನು ಅರಿಯಲಿಲ್ಲ. ದ ಪೀಪಲ್ ಆಫ್ ಜೆರಿಕೋ ಕೇಮ್ ಟು ಎಲೈಷಾ ಬಿಕಾಸ್ ದೇ ಹ್ಯಾಡ್ ಅ ಪ್ರಾಬ್ಲಮ್. ಯಾಕೆ ಬಂದರು ಯೆರಿಕೋವಿನ ಜನರ ಒಂದು ಪತ್ರ ಎಲಿಷನ ಹತ್ರ? ಬಿಕಾಸ್ ದೇರ್ ವಾಸ್ ಎ ಪ್ರಾಬ್ಲಮ್. ವಾಟ್ ವಾಸ್ ಬ್ಯಾಡ್? ಆಸ್ ಬಿಲೀವರ್ಸ್, ನಾವು ವಿಶ್ವಾಸಿಗಳಾಗಿ ಪ್ರೇರೆ, ವೆನ್ ಎನಿ problem arises, when any difficulties arises, where do we go? ನಾವೆಲ್ಲಿ ಹೋಗ್ತಾ ಇದ್ದೆ? ನಮಗೇನಾದ್ರು ಸಮಸ್ಯೆ ಬಂದರೆ, ತೊಂದರೆಗಳು ಬಂದರೆ, ಏನೋ ಕಷ್ಟಗಳು ಬಂದರೆ, where are we going? Are we trying to solve ourselves? ನಮ್ಮಷ್ಟಕ್ಕೆ ನಾವೇ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವಾ? Are we going to others to solve the problem? Where is our confidence? ನಮ್ಮ ಒಂದು ಭರವಸೆ ಯಾರ ಮೇಲೆ ಉಂಟು? ಯಾರ ಹತ್ರ ಹೋಗ್ತಾ ಇದ್ದೇವೆ? ವೇರ್ ಆರ್ ವಿ ಗೋಯಿಂಗ್? ದೀಸ್ ಪೀಪಲ್ ಆಫ್ ಜೆರಿಕೋ ಆರ್ ಗೋಯಿಂಗ್ ಟು ಎಲೈಷಾ ಫಾರ್ ದ ಪ್ರಾಬ್ಲಮ್. ಪ್ರೇರೆ, ಆಸ್ ಬಿಲೀವರ್ಸ್, ನೋ ಮ್ಯಾಟರ್ ವಾಟ್ ಡಿಫಿಕಲ್ಟೀಸ್ ಯು ಆರ್ ಗೋಯಿಂಗ್ ಥ್ರೂ, ಯಾವುದೇ ಕಷ್ಟಗಳನ್ನು ದಾಟಿ ಹೋಗ್ತಾ ಇರ್ಬೋದು, ಯಾವುದೇ ಸಮಸ್ಯೆಯಲ್ಲಿ ದಾಟಿ ಹೋಗ್ತಾ ಇರ್ಬೋದು, ಯಾವುದೇ ಪರಿಸ್ಥಿತಿಯಲ್ಲಿ ದಾಟಿ ಹೋಗ್ತಾ ಇರ್ಬೋದು, ಯಾವ ಮನುಷ್ಯರಿಗೂ ಅರ್ಥವಾಗದೇ ಇರುವಂಥ ಸಂಗತಿ ಅದಾಗ್ಬೋದು. But you can approach Lord Jesus Christ. You can approach the Father in the name of Lord Jesus Christ. ನಮಗೆ ತಂದೆ ಆಗಿರುವ ಆತನ ಹತ್ರ ನಾವು ನೇರವಾಗಿ ಬರುವಂತ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರುವಂತ ಒಂದು ಅವಕಾಶನ ಆತ ಕೊಟ್ಟಿದ್ದಾನೆ. 1 ಯೋಹಾನದಲ್ಲಿ ಅವನೇನು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ, ನಾವು ಏನಾದರೂ ಆತನ ಚಿತ್ತಾನುಸಾರವಾಗಿ ಬೇಡಿಕೊಂಡರೆ ಆತನು ಅದನ್ನು ಒದಗಿಸ್ತಾನೆ ಎಂಬುದಾಗಿ ಧೈರ್ಯ. We have confidence that God hears our prayer when we ask according to His will. ಮುಂಜಾನೆ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ ಪ್ರೇರೆ. ನಮ್ಮೊಂದು ಆತ್ಮಿಕ ಜೀವಿತದಲ್ಲಿ when difficulties comes in our life, when problems comes in our life, where is our confidence? ಅರಸುಗಳ ಪುಸ್ತಕದಲ್ಲಿ ಒಬ್ಬ ಅರಸನು ಆತನು ದೇವರನ್ನು ಆ ಭರವಸೆಯಿಂದ ದೇವರ ಹತ್ರ ಬರಬೇಕಾಗಿತ್ತು. ಆದರೆ ದೇವರ ಸಹಾಯವನ್ನು ಕೋರದೇನಂತೆ ಎಲ್ಲಿಗೋದಂತೆ? ವೈದ್ಯರ ಬಳಿಗೆ ಹೋಗ್ತಾರೆ. He went to the doctors instead of God. Where are we going? Where is our confidence? Any situation, any problem, go to Lord Jesus Christ.
He is the one who solves all our problems. ನಾವು ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ there was a problem in the wedding. ಆ ಮದುವೆ, ಕಾನಾವೂರಿನ ಮದುವೆಯಲ್ಲಿ ಒಂದು ಕೊರತೆ ಉಂಟಾಯಿತು, ಒಂದು ಪ್ರಾಬ್ಲಮ್. ವಾಟ್ಸ್ ಅ ಪ್ರಾಬ್ಲಮ್? ದ್ರಾಕ್ಷರಸ ಖಾಲಿ. ದ್ರಾಕ್ಷರಸ ಖಾಲಿ ಆದಾಗ ಎಲ್ಲರಿಗೂ ಸಹ ಕಸಿಬಿಸಿ. ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್? ಇಂತಹ ಒಂದು ದೊಡ್ಡ ಸಮಾರಂಭದಲ್ಲಿ ದ್ರಾಕ್ಷರಸವೇ ಇಲ್ಲವಲ್ಲ. ಆಗ ಮರಿಯಾಡುತ್ತಾ ಬರ್ತಾರೆ, ಮರಿಯಾಡು ಕೇಳ್ತಾರೆ, ಮರಿಯಾಡು ಯೇಸುವಿನ ಹತ್ರ ಹೋಗಿ ಆತ ಆಗಲೇ ಆತ ಹೇಳುವಂಥ ಮಾತು, ಅಮ್ಮ ನನ್ನ ಗುರುಗೆ ನೆಗೆಕೆ ನನ್ನ ಸಮಯ ಇನ್ನೂ ಸಹ ಬಂದಿಲ್ಲ. ಮೇರಿ ಟೋಲ್ಡ್ ದೋಸ್ ಪೀಪಲ್, ವಾಟ್ ಎವರ್ ಹಿ ಸೇಡ್ ಡೂ ಇಟ್. ಆತನು ಏನು ಹೇಳ್ತಾನೋ ಅದನ್ನು ಮಾಡ್ರಿ ಅಷ್ಟೇ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ನೋ ಮ್ಯಾಟರ್ ವಾಟ್ ಪ್ರಾಬ್ಲಮ್ ಇಟ್ ಈಸ್, ಜಸ್ಟ್ ಡೂ ವಾಟ್ ಹಿ ಸೇಸ್. Is it our life? No matter what happens in our life, are we doing what he says? ಅಲ್ಲಿ ಅವರು ಅದೇ ರೀತಿಯಲ್ಲಿ ಆತ ಹೇಳಿದ ಹಾಗೆ ಮಾಡುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ನಾವು ಮೂರನೇದಾಗಿ ನಾವು ಬರುವಾಗ ದ ಮೀನ್ಸ್ ಯೂಸ್ಡ್ ಫಾರ್ ಮಿರಾಕಲ್. ನಾವು 20ನೇ ವಚನ ನೋಡ್ತೇವೆ. ಆಗ ಎಲೀಷನವನಿಗೆ ಹೊಸ ಒಡಂಬಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡ್ರಿ. Now Elisha is introducing something new. A new cruise with salt. ಕಥಾನಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ he brought a new thing in a new dimension. ನಾವು ಯೋಹಾನ ಬರೆದ ಸುವಾರ್ತೆ ನೋಡ್ತೇವೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. Law was given through Moses, but grace and truth were from Lord Jesus Christ. ಧರ್ಮಶಾಸ್ತ್ರ ಅದು ಮೋಶೆಯ ಮುಖಾಂತರ ಕೊಡಲ್ಪಡ್ತಂತೆ, ಆದರೆ ಕೃಪೆಯು ಸತ್ಯವು ಯಾರ ಮುಖಾಂತರ ಬಂದಿದೆ? ಯೇಸು ಸ್ವಾಮಿಯ ಮುಖಾಂತರ. Elisha was picturing law, but Elisha was picturing the grace, mercy of God. ಎಲಿಯನು ಆತ ಧರ್ಮಶಾಸ್ತ್ರದ ಒಂದು ಚಿತ್ರವಾಗಿ ಆತನು ಇರುವಂತ ಒಂದು ಸಂಗತಿ ನೋಡ್ತೇವೆ. He brought fire from heaven. But Elisha is bringing grace and mercy. ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಾಗ ಆತನು he showed the grace of God. ಆತನು ದೇವರ ಕೃಪೆಯನ್ನು ಆತ ತೋರಿಸಿದಂಥ ಒಂದು ಸಂಗತಿಯನ್ನು ನೋಡುತ್ತರಾಗಿದ್ದೇವೆ. ದೇವರ ಕೃಪೆ ಆತ ಪ್ರತ್ಯಕ್ಷವಾಯಿತು. God's grace came to this world. It's a covenant of grace. ದೇವರ ಹೊಸ ಒಡಂಬಡಿಕೆಯ ಆ ಕೃಪೆಯ ಒಡಂಬಡಿಕೆಯನ್ನು ಆತನು ಈ ಲೋಕಕ್ಕೆ ಆತನು ತಂದನು. The old covenant, ಹಳೆ ಒಡಂಬಡಿಕೆ ಯಾವುದಿತ್ತು? ಇಟ್ ವಾಸ್ ಎ ಕಂಡೀಷನಲ್ ಕವನೆಂಟ್, ಷರತ್ತಿನಿಂದ ಕೂಡಿದಂಥ ಒಡಂಬಡಿಕೆ. ಆದರೆ ಹೊಸ ಒಡಂಬಡಿಕೆ ಬರುವಾಗ ಇಟ್ಸ್ ಅನ್ ಅನ್ಕಂಡೀಷನಲ್ ಕವನೆಂಟ್. ಅಲ್ಲಿ ಷರತ್ತಿಲ್ಲದಂಥ ಒಂದು ಸಂಗತಿ, ದೇವರು ತಾನೇ ಎಲ್ಲ ಸಂಗತಿಗಳನ್ನು ಮಾಡುವಂತಹ ಒಂದು ಕವನೆಂಟ್. ಆ ನ್ಯೂ ಥಿಂಗ್, ಆ ಹೊಸ ಸಂಗತಿಯನ್ನು ದೇವರಲ್ಲಿ ತರುವಂತಹ ಒಂದು ಸಂಗತಿ ನೋಡುವಂತರಾಗಿದ್ದೇವೆ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಈ ಕಾರಣದಿಂದ ಆತನು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನು ಆತನಾಗಿ. ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದು ಆ ಕೃಪೆಯನ್ನು ಆತನು ತೋರಿ ದೇವಾದಿ ದೇವನಾಗಿದ್ದಂಥವನು ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಆತನು ಬಡವನಾಗಿ ಕೃಪೆಯನ್ನು ಆತನು ನಮ್ಮ ಮೇಲೆ ತೋರಿಸಿದ್ದಾನೆ. ನಾವು ಐಶ್ವರ್ಯವಂತರಾಗಬೇಕೆಂಬುದಾಗಿ ಆತನು ನಮಗೋಸ್ಕರವಾಗಿ ಬಡವನಾದನು. ದಿಸ್ ಇಸ್ ದ ಗ್ರೇಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆ ಅದು ತಾನೇ ಆಗಿದೆ. ಆ ಕೃಪೆಯ ಮಿತ್ತವಾಗಿ ಆತನು ಮಾಡಿದಂತಹ ಕ್ರೂಜೆಯ ಕಾರ್ಯದೆಸೆಯಿಂದ he became an author of eternal salvation. ಆ ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನು, he was the mediator of that new covenant. ಆ ಹೊಸ ಒಡಂಬಡಿಕೆಗೆ ಆತ ಮಧ್ಯಸ್ಥನ. ಇಬ್ರಿಯ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ, 12ನೇ 24ನೇ ವಚನ, ಇನ್ನು ಅನೇಕ ವಚನಗಳಲ್ಲಿ because of the death of Lord Jesus Christ a new covenant was established. ಆ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವಂತ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದೆ. ಪ್ರೇರೆ, ಮನುಷ್ಯನ ಒಂದು ಸ್ಥಿತಿ, ಆ ಶಾಪಗ್ರಸ್ತವಾದಂಥ ಸ್ಥಿತಿ, ಆ ಮರಣಕರವಾದಂಥ ಸ್ಥಿತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕಾದ್ರೆ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹ್ಯಾಸ್ ಟು ಬಿಕಮ್ ಅ ಕರ್ಸ್ ಫಾರ್ ಅಸ್. ಗಲಾತ್ಯ ಪತ್ರಿಕೆಯಲ್ಲಿ ನೋಡುವಂತಾಗಿದ್ದೇವೆ, ನಮ್ಮ ಎಲ್ಲ ಶಾಪವನ್ನು ಆತ ತೆಗೆದುಕೊಂಡು ಆತ ನಮಗೋಸ್ಕರವಾಗಿ ಶಾಪಗ್ರಸ್ತನು ಆತನಾದ. He was made sin
ನಾವು ಕೊರಿಂಥ ಪತ್ರಿಕೆಯಲ್ಲಿ ನೋಡುವಂತರಾಗಿದ್ದೇವೆ, ಆತನು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟನು. ಯಾತಕ್ಕೋಸ್ಕರವಾಗಿ? ನಾವು ನೀತಿ ಸ್ವರೂಪಿಗಳಾಗುವುದಕ್ಕೋಸ್ಕರವಾಗಿ. ಸೊ ದಟ್ ವಿ ಕ್ಯಾನ್ ಬಿ ರೈಚಿಯಸ್ನೆಸ್ ಆಫ್ ಗಾಡ್. ನಾವು ನೀತಿವಂತರಾಗಬೇಕೆಂಬುದಾಗಿ ಆತನು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟನು. ಹಿ ವಾಸ್ ಮೇಡ್ ಸಿನ್. ಆತನು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟಂತ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. These men also, the people of Jericho, obeyed Elisha. ಎಲಿಷನ ಹೇಳ್ತಾನೆ, ನೀವು ತೆಗೆದುಕೊಂಡು ಬನ್ರಿ, ಹೊಸ ಮಡಕೆ ತೆಗೆದುಕೊಂಡು ಬನ್ರಿ, ನೀವು ಉಪ್ಪು ತೆಗೆದುಕೊಂಡು ಬನ್ರಿ. They brought it. ನನ್ನ ಜೀವಿತದಲ್ಲಿ ಆಸ್ ಬಿಲೀವರ್ಸ್ we need to do what he says. ಆತನು ಏನು ಹೇಳುತ್ತಾನೋ ಅದನ್ನು ಮಾಡುವಂಥ ಒಂದು ಒಬಿಡಿಯನ್ಸ್ ನಮ್ಮ ಜೀವಿತ ಇದೆಯಾ? They had trust. They had confidence in Elisha. They obeyed Elisha. ಒಂದು ವಾರ ನಾವು ನೋಡ್ತೇವಲ್ಲ, ಟ್ರಸ್ಟ್ ಅಂಡ್ ಒಬೇ. ದೇರ್ ಇಸ್ ನೋ ಅದರ್ ವೇ ಟು ಬಿ ಹ್ಯಾಪಿ ಇನ್ ಜೀಸಸ್ ಬಟ್ ಟು ಟ್ರಸ್ಟ್ ಅಂಡ್ ಒಬೇ. ನಮ್ಮಲ್ಲಿ ಭರವಸೆ, ನಂಬಿಕೆ ಇರಬೇಕು. ಮಾತ್ರವಲ್ಲ, ನಮ್ಮಲ್ಲಿ ಒಬಿಡಿಯನ್ಸ್, ನಮ್ಮಲ್ಲಿ ವಿಧೇಯತೆಯ ಜೀವಿತ ನಮ್ಮಲ್ಲಿರಬೇಕು. ಆಗ ಮಾತ್ರ ಅಲ್ಲಿ ನಿಜವಾದಂಥ ಒಂದು ಸಂತೋಷಕ್ಕೆ ದಾರಿ ಆಗುವಂಥದ್ದಾಗಿದೆ. ಮಾತ್ರವಲ್ಲ, ಅಲ್ಲಿ ಈ ಒಂದು ಮೀನ್ಸ್ಕೃತವಾಗಿ ನಾವು ಬರುವಾಗ, ಈ ಕ್ಯಾಸ್ಟೆಡ್ ದ ಸಾಲ್ಟ್ ಟು ದ ಸ್ಪ್ರಿಂಗ್ ಆಫ್ ವಾಟರ್ಸ್. ಇಟ್ ಡಿಡ್ ನಾಟ್ ಕ್ಯಾಸ್ಟ್ ಸಾಲ್ಟ್ ಟು ದ ವಾಟರ್ಸ್. ಗಮನಿಸ್ರಿ, ಬರೀ ನೀರಿಗೆ ಹಾಕಲಿಲ್ಲ, ಅಲ್ಲಿ ಎಲ್ಲಿ ಹಾಕ್ತಾರಂತೆ? 21ನೇ ವಚನ, ಅವರು ತಂದು ಕೊಡಲು ಅವನು ಬುಗ್ಗೆಗೆ ಹೋಗಿ, he went to the source of it, he went to the spring of it, not just water, he went to the spring, the source. ಮನುಷ್ಯನ ಒಂದು ಜೀವಿತದಲ್ಲಿ what's the source of problem? It's the heart. ಹೃದಯವು ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? The source of problem is heart. ಯೇಸು ಸ್ವಾಮಿ ಆತ ಶಿಷ್ಯರುವಾಗ ಆ ಪರಿಸಾರಿಗೆ ಆತ ಹೇಳ್ತಾನೆ, ಬಾಯಿಂದ ಒಳಗೆ ಹೋಗುವಂಥದ್ದು ಒಲೆ ಮಾಡುವುದಿಲ್ಲ ಅಂತೆ, ಹೃದಯದಿಂದ ಹೊರಗಡೆ ಬರ್ತದಲ್ಲ ಅದು ಹೊಲೆ ಮಾಡ್ತದೆ. That comes from within our heart. ನಮ್ಮೊಳಗೆ, ನಮ್ಮ ಹೃದಯದಲ್ಲಿರುವಂತಹ ಸಂಗತಿ ಅಥವಾ ಹೊಲೆ ಮಾಡುವಂತಹ ಸಂಗತಿ. That is the source of the problem. ಅಲ್ಲಿ ಸೋರ್ಸ್ ನಲ್ಲಿ ಈಗ ಎಲೀಷ ಏನ್ ಮಾಡ್ತಾ ಇದ್ದಾನೆ? He is casting salt into the springs of waters. ಆ ಒಂದು ಬುಗ್ಗೆಗೆ ಆತನು ಹೋಗಿ ಅಲ್ಲಿ ಉಪ್ಪನ್ನು ಹಾಕುವಂತ ಒಂದು ಸಂಗತಿ ನೋಡುತ್ತಾ ಇದ್ದೇವೆ. The sinful man is the conviction that has to happen in the life of a sinful man. ಅವ ಪಾಪಕ್ಕೆ ಒಳಗಾದಂಥ ಒಬ್ಬ ಮನುಷ್ಯ, ಹೃದಯ ಗುಣವಾಗದಂಥ ರೋಗಕ್ಕೆ ಒಳಗಾಗಿರುವಂಥ ಒಬ್ಬ ಮನುಷ್ಯ, he has to be convicted by the Holy Spirit first. ದೇವರ ಆತ್ಮನಲ್ಲಿ ಪಾಪದ ಅರಿವನ್ನು ಆತ್ಮ ಹುಟ್ಟಿಸುವಂತನಾಗಿದ್ದಾನೆ. ಆ ಕನ್ವಿಕ್ಷನ್ ಆಫ್ ಸಿನ್ ಬರುವಾಗ there is going to be a repentance. Even repentance is a gift from God. ದೇವರು ಮಾನಸಾಂತರ ಹುಟ್ಟಿಸುವಂತ ಆತ್ಮ ಆಗಿದ್ದಾನೆ. ಮಾನಸಾಂತರ ಅಂತ ಹೇಳುವಾಗ turning away from sin and turning towards Lord Jesus Christ. ನಾವು ಪಾಪಕ್ಕೆ ಬೆನ್ನು ಮಾಡಿ ಯೇಸು ಸ್ವಾಮಿಯ ಕಡೆಗೆ ತಿರುಗಿ ಕೊಡುವಂತ ಒಂದು ಸಂಗತಿ, ದಟ್ ಇಸ್ ರಿಪೆಂಟೆನ್ಸ್, ಅದು ಮಾನಸಾಂತರ. ಯೇಸು ಸ್ವಾಮಿ ಹೇಳಂತ ಮಾತು, ನೀವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಅವರಂತೆಯೇ ನಾಶ ಆಗ್ತೀರಿ. ಯು ಆರ್ ಗೋಯಿಂಗ್ ಟು ಪೆರಿಶ್ ಲೈಕ್ ವೈಸ್ ಇಫ್ ಯು ಡೋಂಟ್ ರಿಪೆಂಟ್. ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ಇಲ್ಲಿರುವಂತಹ ಗುಂಪಿನಲ್ಲಿ ಒಂದು ವೇಳೆ ಇನ್ನೂ ಸಹ ಈ ಒಂದು ರಕ್ಷಣೆಯ ಒಂದು ಅನುಭವ, ಈ ಒಂದು ಹೊಸ ಹುಟ್ಟುವಿಕೆ ಅನುಭವ ಇಲ್ಲದಂಥ ಸ್ಥಿತಿ ಯಾರ್ದಾರು ಆಗಿದೆಯಾ? ದೇವರ ಆತ್ಮ ನಮ್ಮ ಜೀವಿತದಲ್ಲಿ ಮಾತನಾಡುವಾಗ, ಆತ ಪಾಪದ ಹೊರವನ್ನು ಹುಟ್ಟಿಸುವಾಗ ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಡುವಂತಹ ಒಂದು ಮನಸ್ಸು ನಮ್ಮಲ್ಲಿ ಇದೆಯಾ? ಆ ರಿಪೆಂಟೆನ್ಸ್, ಆ ಒಂದು ಮಾನಸಾಂತರ ಪಡುವಂತಹ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ? ಆಮೇಲೆ ಟು ಹ್ಯಾವ್ ಫೇತ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇನ್ ದ ಹಾರ್ಟ್. ರೋಮಪುರ ಪತ್ರಿಕೆ 10ನೇ ಅಧ್ಯಾಯಕ್ಕೆ ಬರುವ ನೋಡ್ತೇವೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ಹೃದಯಪೂರ್ವಕವಾಗಿ ನಂಬಿದರೆ, ದ ಸೋರ್ಸ್ ಇಸ್ ಹಾರ್ಟ್. ಆ ಹೃದಯದಲ್ಲಿ ಚೇಂಜ್ ಆಗಬೇಕು, ಹೃದಯದಲ್ಲಿ ಅಲ್ಲಿ ನಂಬಿಕೆ ಹುಟ್ಟುವಂಥವ್ರಾಗಬೇಕು. ಯಾವಾಗ ಆ ಸಂಗತಿ ಸಂಭವಿಸ್ತದೋ ಅಲ್ಲಿ ದೇವರ ಕಾರ್ಯ ಅಲ್ಲಿ ಆಗುವಂಥದ್ದಾಗಿದೆ. ಅಲ್ಲಿ ಮುಂದೆ ನಾವು ನೋಡುವಂತರಾಗಿದ್ದೇವೆ, 21ನೇ ವರ್ಷಕ್ಕೆ ಬರುವಾಗ ನೋಡುವಂತರಾಗಿದ್ದೇವೆ, thus the Lord saith. ದೇವರು ಅಲ್ಲಿ ಹೇಳುವಂಥದ್ದಾಗಿದ್ದಾನೆ,
this is healed. Elisha was just an instrument. ಎಲೀಷನು ಕೇವಲ ಅಲ್ಲಿ ಇನ್ಸ್ಟ್ರೂಮೆಂಟ್ ಆಗಿ ವರ್ಸ್ತಾ ಇದ್ದಾನೆ. ಬಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಸ್ ದ ಸೋರ್ಸ್ ಆಫ್ ಅವರ್ ಸ್ಯಾಲ್ವೇಷನ್. When one believes on Lord Jesus Christ, one repents of his sin and turns to God and have faith in Lord Jesus Christ, God will give a new heart. ಅಲ್ಲಿ ಹೊಸ ಹೃದಯವನ್ನು ಆತ್ಮ ಕೊಡುವಂತನಾಗಿದ್ದಾನೆ. ವಿಲ್ ಬಿ ಬಾರ್ನ್ ಫ್ರಮ್ ಅಬೌವ್. ನಾವು ದೇವರಿಂದ ಹುಟ್ಟಿದವರು ಆಗ್ತೇವೆ, ಹೊಸಬರಾಗಿ ಹುಟ್ಟಿದವಂತ ಆಗ್ತೇವೆ. ಈಗೋ ಯಾವನಾದರೂ ಕ್ರಿಸ್ತನ್ ಇದ್ರೆ ಅವನು ನೂತನ ಸೃಷ್ಟಿ. ಈಸ್ ಎ ನ್ಯೂ ಕ್ರಿಯೇಷನ್. ಈಸ್ ಎ ನ್ಯೂ ಕ್ರಿಯೇಚರ್. ಯಾರಾದರೂ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳುವಾಗ, ಆ ಒಂದು ಪಶ್ಚಾತ್ತಾಪದಿಂದ ಯೇಸು ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳುವಾಗ, ಪಾಪದಿಂದ ಆ ಮಾನಸಾಂತರ ಹೊಟ್ಟು ಯೇಸು ಸ್ವಾಮಿಯ ಕಡೆಗೆ ಬರುವಾಗ, God will give new life. God will heal. ಅಲ್ಲಿ ನಿಜವಾದಂತಹ ಒಂದು ಪರಿಹಾರ ನಾನು ಪರಿಹರಿಸಿದ್ದೇನೆ ಎಂಬುದಾಗಿ ದೇವರು ಹೇಳುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದೆ. ಪ್ರೇರೆ ಮುಂಜಾನೆ ವೇಳೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಇಂತಹ ಒಂದು ರಿಲೇಶನ್ಶಿಪ್ ಡು ಯು ಹ್ಯಾವ್ ವಿತ್ ಲಾರ್ಡ್ ಜೀಸಸ್ ಕ್ರೈಸ್ಟ್? ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರಲ್ಲಿ ಯು ಆಸ್ಕ್ ಯುವರ್ ಸೆಲ್ಫ್, ಡು ಐ ಹ್ಯಾವ್ ಎ ನ್ಯೂ ರಿಲೇಶನ್ಶಿಪ್ ವಿತ್ ಲಾರ್ಡ್ ಜೀಸಸ್ ಕ್ರೈಸ್ಟ್? ಮನುಷ್ಯನು ಆತನು ಪಾಪಿ. ದ ಸೋರ್ಸ್ ಇಸ್ ಈವಿಲ್, ದ ಹಾರ್ಟ್ ಇಸ್ ಈವಿಲ್. ಇಫ್ ದಟ್ ಹಾರ್ಟ್ ಹ್ಯಾಸ್ ಟು ಬಿ ಹೀಲ್ಡ್, ಯು ಹ್ಯಾವ್ ಟು ಬಿ ಕನ್ವಿಕ್ಟೆಡ್ ಆಫ್ ದ ಹೋಲಿ ಸ್ಪಿರಿಟ್. ದೇವರ ವಾಕ್ಯವನ್ನು ಓದುವಾಗ, ದೇವರ ವಾಕ್ಯವನ್ನು ಕೇಳುವಾಗ, ಪವಿತ್ರಾತ್ಮನ ಹೃದಯದಲ್ಲಿ ಕಾರ್ಯ ಮಾಡುವಾಗ, ಆತ್ಮನಿಗೆ ಒಳಗಾಗಿ ನಾವು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ಮಾನಸಾಂತರ ಪಟ್ಟು ಹೃದಯಪೂರ್ವಕವಾಗಿ ನಾವು ನಂಬಿಕೆ ಇಡುವಾಗ, ಗಾಡ್ ವಿಲ್ ಹೀಲ್. ದೇವರು ತಾನೇ ಅಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ಇಟ್ಸ್ ಗಾಡ್ಸ್ ವರ್ಕ್, ಇಟ್ಸ್ ನಾಟ್ ಮ್ಯಾನ್ಸ್ ವರ್ಕ್. ಅದು ದೇವರು ತಾನೇ ಅಲ್ಲಿ ಮಾಡುವಂಥ ಒಂದು ಕಾರ್ಯವನ್ನು ನಾವು ನೋಡುವಂತರಾಗಿದೆ. ಪ್ರಿಯ ಮುಂಜಾನೆ ವೇಳೆಯಲ್ಲಿ ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಪರೀಕ್ಷೆ ಮಾಡಿಕೊಡುವಂತರಾಗೋಣ. ಒಂದು ವೇಳೆ ನಾವು ಅಂದ್ಕೊಳ್ಬೋದು, ನಾವು ಚಿಕ್ಕದಿನಿಂದ ನಾವು ಕ್ರೈಸ್ತರಾಗಿದ್ದೇವೆ, ಚಿಕ್ಕದಿನಿಂದ ನಾವು ಸಭೆಗೆ ಹೋಗ್ತಾ ಇದ್ದೇವೆ, ಚಿಕ್ಕದಿನಿಂದ ನಾವು ದೇವರ ವಾಕ್ಯ ಕೇಳ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮಗೆಲ್ಲವೂ ಸಹ ಗೊತ್ತು, ನಾವು ನಂಬಿದ್ದೇವೆ. ಮೆನಿ ಪೀಪಲ್ ಆರ್ ಗೋಯಿಂಗ್ ಟು ಫೂಲ್ ದೆಮ್ಸೆಲ್ಸ್ ಬೈ ಥಿಂಕಿಂಗ್ ದೇ ನೋ, ದೇ ಬಿಲೀವ್. ಇವತ್ತು ಅನೇಕರು ಯೇಸು ಸ್ವಾಮಿಯನ್ನು ನಾವು ನಂಬಿದ್ದೇವೆ ಎಂಬುದಾಗಿ ಅನೇಕರು ಮೋಸಪಡಿಸಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾರೆ. ಯೇಸು ಸ್ವಾಮಿ ಅಂತ ಮಾತೇನು? ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವೆಂದು ನೆನೆಸಿಬಿಡ್ರಿ. ಯಾವನು ನನ್ನ ತಂದೆಯ ಚಿತ್ತದಂತೆ ನಡೆಯುತ್ತಾನೋ. ವೆನ್ ಯು ಆರ್ ಸೇವ್ಡ್, ದೇರ್ ಇಸ್ ಗೋಯಿಂಗ್ ಟು ಬಿ ಅ ನ್ಯೂ ಡಿಸೈರ್ಸ್, ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ನ್ಯೂ ನೇಚರ್, ಡಿವೈನ್ ನೇಚರ್ ಟು ಯು. ಆ ಒಂದು ನಿಜವಾದಂಥ ಒಂದು ಡಿಸೈರ್, ಒಂದು ಆಸೆ ನಿನ್ನಲ್ಲಿ ಹುಟ್ಟುವಂಥದ್ದಾಗಿರ್ತದೆ. ನೋಡಿ, ಇಫ್ ಯು ಹ್ಯಾವ್ ಟೈಮ್, ನಮಗೆ ಸಮಯ ಇಲ್ಲ, ನೀವು 1ನೇ ಯೋಹಾನನ ಪತ್ರಿಕೆಗೆ ಹೋದರೆ ವಿ ಕ್ಯಾನ್ ಸಿ ದ ಟೆಸ್ಟ್ಸ್ ಫಾರ್ ಎ ಜೆನ್ಯೂನ್ ಬಿಲೀವರ್. ಒಬ್ಬ ನಿಜವಾಗಿ ರಕ್ಷಣೆ ಹೊಂದಿದ್ದ ಎಂಬುದಕ್ಕೆ ಫಸ್ಟ್ ಜಾನ್ ಗಿವ್ಸ್ ಅಸ್ ಟೆಸ್ಟ್ಸ್, ಪರೀಕ್ಷೆಗಳು ಕೊಡ್ತದೆ. ಆ ಪರೀಕ್ಷೆಗೆ ನಾವು ಬರುವಾಗ ಒನ್ ವರ್ಸ್ ಐ ವಾಂಟ್ ಟು ಟೆಲ್. ಫಸ್ಟ್ ಜಾನ್, 1ನೇ ಯೋಹಾನಕ್ಕೆ ತಿರುಗಿಸ್ರಿ. ಫಸ್ಟ್ ಜಾನ್ ಚಾಪ್ಟರ್ 2, 1ನೇ ಯೋಹಾನ. ಅಲ್ಲಿ ಅನೇಕ ಪರೀಕ್ಷೆಗಳನ್ನು ನಾವು ನೋಡ್ತೇವೆ, ಆದರೆ ಒಂದು ಪರೀಕ್ಷೆ 1ನೇ ಯೋಹಾನ 2ನೇ ಅಧ್ಯಾಯ, ಫಸ್ಟ್ ಜಾನ್ ಚಾಪ್ಟರ್ 2. ನಾವು 3ನೇ ವಚನ, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನು ಬಲ್ಲವರಾಗಿದ್ದೇವೆ ಅಂತ ತಿಳ್ಕೊಳ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವನು ಸುಳ್ಳುಗಾರನಾಗಿದ್ದಾನೆ ಮತ್ತು ಸತ್ಯವೆಂಬುದು ಅವನಲ್ಲಿ ಇಲ್ಲಂತೆ. ದಿಸ್ ಇಸ್ ದ ಟೆಸ್ಟ್. ಪ್ರಾಕ್ಟಿಕಲ್ ಒಬಿಡಿಯನ್ಸ್ ದಿಸ್ ಇಸ್ ಕಾಲ್ಡ್. ಏನಂತೆ? ಯೇಸು ಸ್ವಾಮಿಯನ್ನು ನಂಬಿದ್ದೇನೆ, ನಾನು ಬಲ್ಲವನಾಗಿದ್ದೇನೆ, ಐ ನೋ ಎಂಬುದಾಗಿ ಹೇಳುವಂಥವನು ಏನು ಮಾಡ್ಬೇಕಂತೆ? ಹಿ ಹ್ಯಾಸ್ ಟು ಕೀಪ್ ಹಿಸ್ ಕಮ್ಯಾಂಡ್ಮೆಂಟ್ಸ್. ಇಫ್ ಯು ಸೇ ಯು ನೋ ಜೀಸಸ್ ಕ್ರೈಸ್ಟ್ and you are not keeping his commandments, you are failing the test. Ask yourself this morning, do you have the desire to keep his commandments? ಆತನ ಆಜ್ಞೆಯನ್ನು ಕೈಕೊಳ್ಳುವಂಥ ಒಂದು ಮನಸ್ಸಿನಲ್ಲಿ ಉಂಟೋ? ಆತನ ಆಜ್ಞೆಗೆ ವಿಧೇಯರಾಗುವಂಥ ಒಂದು ಮನಸ್ಸು ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ? ಅಥವಾ ಪಾಪದಲ್ಲೇ ಮುಂದುವರಿಯುವಂಥ, ಪಾಪದ ಸಂಗತಿಗಳಲ್ಲೇ ಹೋಗುವಂಥ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ?
ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ಇರುವನಂತೆ ಸುಡುಗಾರನಂತೆ. ಈಸ್ ಎ ಲಯರ್. ಡೋಂಟ್ ಫೂಲ್ ಯುವರ್ ಸೆಲ್ಫ್ ಥಿಂಕಿಂಗ್ ದಟ್ ಯು ಆರ್ ಸೇವ್ಡ್ if you are not practically obedient to his commandments. ನೀನು ದೇವರ ಆಜ್ಞೆಗಳಿಗೆ ಪ್ರಾಯೋಗಿಕವಾದ ರೀತಿಯಲ್ಲಿ ನೀನು ಹಿಂಬಾಲಿಸದೆ, ನೀವು ವಿಧೇಯನಾಗದೆ, ಡೋಂಟ್ ಥಿಂಕ್ ಯು ಆರ್ ಸೇವ್ಡ್. ಯು ನೀಡ್ ಟು ಹ್ಯಾವ್ ಡಿಸೈರ್ ಆಫ್ new sincere milk, desire to obey his commandments. That has to be there because you have a divine nature. You have this desire. ಈ ಒಂದು ಆಶೆ ನಮ್ಮ ಜೀವಿತದಲ್ಲಿ ಇದೆಯಾ? ಯೇಸು ಸ್ವಾಮಿ ಹೇಳುವಂಥ ಮಾತಿನ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ. ಮೈ ಶೀಪ್ ಹಿಯರತ್ ಮೈ ವಾಯ್ಸ್ ಅಂಡ್ ದೇ ಫಾಲೋ ಮೀ. ದಟ್ಸ್ ಒಬಿಡಿಯನ್ಸ್. ಆರ್ ಯು ಹಿಯರಿಂಗ್ ಹಿಸ್ ವಾಯ್ಸ್? ಆರ್ ಯು ಒಬೇಯಿಂಗ್ ಹಿಸ್ ಕಮಾಂಡ್ಮೆಂಟ್ಸ್? ಆರ್ ಯು ಫಾಲೋಯಿಂಗ್ ಹಿಮ್? ದಟ್ ಈಸ್ ದ ಟೆಸ್ಟ್, ಒನ್ ಆಫ್ ದ ಟೆಸ್ಟ್ ಆಫ್ ಎ ಜೆನ್ಯೂನ್ ಬಿಲೀವರ್. ಅದು ತಾನೇ ನಿಜವಾದಂಥ ವಿಶ್ವಾಸಿಯ ಒಂದು ಟೆಸ್ಟ್. ದೇರ್ ಆರ್ ಮೆನಿ ಟೆಸ್ಟ್ ಇನ್ ಫಸ್ಟ್ ಜಾನ್. ನಿಮ್ಮ ಸಮಯ ಸಿಕ್ಕಿದಾಗ ಆ ಒಂದು ಮೊದಲನೇ ಯೋಹಾನ ಪತ್ರಿಕೆಯನ್ನು ನೀವು ಓದ್ರಿ. ಓದಿ ಆ ಒಂದು ಟೆಸ್ಟ್ಗಳನ್ನು ನೀವು ನಿಮ್ಮ ಹೃದಯಕ್ಕೆ ಅಪ್ಲೈ ಮಾಡಿಕೊಂಡು, ಆಮ್ ಐ ಅ ಪ್ರೊಫೆಸಿಂಗ್ ಬಿಲೀವರ್ ಆರ್ ಎ ಜೆನ್ಯೂನ್ ಬಿಲೀವರ್? ನಾನು ಕೇವಲ ತೋರಿಕೆ ವಿಶ್ವಾಸಿ ಆಗಿದ್ದೀನೋ ಅಥವಾ ನಿಜವಾದ ವಿಶ್ವಾಸಿ ಆಗಿದ್ದೀನೋ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಡೋಂಟ್ ಫೂಲ್ ಯುವರ್ ಸೆಲ್ಫ್. ಇವತ್ತು ಮುಂಜಾನೆ ವೇಳೆ ನಾವು ನೋಡಿದಂಥ ಒಂದು ವಾಕ್ಯ, ಎಲೈಷಾ, ದ ಸರ್ವಿಸ್ ಆಫ್ ಎಲೈಷಾ, ಈ ಹೀಡ್ ದಟ್ ವಾಟರ್ಸ್, ದ ಬಿಟರ್ ವಾಟರ್ಸ್. ಆ ಒಂದು ಸಂಗತಿಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಇನ್ನೂ ಅನೇಕ ಸಂಗತಿಗಳು ಉಂಟು ನಮ್ಮ ಆತ್ಮಿಕ ಜೀವಿತದಲ್ಲಿ. ಹೌ ವಿ ಕ್ಯಾನ್ ಬಿ ರಿಯಲಿ ಫ್ರೂಟ್ಫುಲ್, ಹೌ ವಿ ಕ್ಯಾನ್ ರಿಯಲಿ, ಅಲ್ಲಿ ಮುಂದೆ ನೋಡ್ತೇವೆ, ಇನ್ನು ಕೊನೆಯ ವಚನ ನೋಡುವಂತಾಗಿದ್ದೇವೆ. ದ ಫ್ರೂಟ್ಫುಲ್ ಲೈಫ್ ವಾಸ್ ಪರ್ಮನೆಂಟ್. ನಮ್ಮ ವಿಶ್ವಾಸ ಜೀವಿತದಲ್ಲಿ ಅನೇಕ ಸಾರಿ ಫ್ರೂಟ್ಲೆಸ್ ಲೈಫ್ ಇರುವಂಥ ಸ್ಥಿತಿ ಆಗ್ತಾ ಉಂಟು. ಅಂಥ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಆಗದೆ ಫುಲ್ ಲೈಫ್ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅದನ್ನು ನಾವು ದೇವ್ರ ಚಿತ್ತವಾದರೆ ಮುಂದಿನ ಸಾರಿ ನಾವು ಆಲೋಚನೆ ಮಾಡೋ ಥರ ದೇವರು ತಾನೇ ಈ ಕೆಲವು ಆಲೋಚನೆಗಳನ್ನು ನಮಗೆ ಆಶೀರ್ವದಿಸಿ. ಜಾನ್ಸನ್ ಸಹೋದರು ಪ್ರಾರ್ಥನೆ ನಡೆಸಬೇಕಾಗಿ ಕೇಳ್ಕೊಡ್ತಾರೆ.